ಹಳ್ಳಕ್ಕೆ ಹೋಗ್ತಾ ಇದೆ. ಈ ಹಳ್ಳದಿಂದ ಅದು ಮುಂದೆ ತುಂಗಭದ್ರಾ ನದಿಗೆ ಹೋಗುತ್ತೆ. ನೀವು ಬಹುಶಃ ಹಿಂಭಾಗದಲ್ಲಿ ಎಲ್ಲೋ ಒಂದು ಕಡೆ ಜಾಕ್ವೆಲ್ ಹಾಕಿ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ಬಳಸ್ತಾ ಇದ್ದೀರ. ಆದರೆ ನೀವು ಬಿಟ್ಟಂಥ ತ್ಯಾಜ್ಯದ ನೀರು ಮುಂದಿನವರು ಬಳಸ್ತಾರೆ. ನಿಮಗೂ ಸಹ ಹಿಂದಿನವರು ಬಳಸಿದಂಥ ನೀರೇ ನಿಮಗೆ ಸಿಗುತ್ತೆ. ಇದು ಸರಪಳಿ ನಡೀತಾನೇ ಇದೆ, ಎಲ್ಲಿಂದ ಶೃಂಗೇರಿಯಿಂದ ಇಲ್ಲಿವರೆಗೂ ನಡೀತಾ ಇದೆ. ಹಾಗಾದರೆ ನಾವೇನು ಮಾಡಬೇಕು? ಪಟ್ಟಣದ ಅಥವಾ ಗ್ರಾಮದ ಜನಸಂಖ್ಯೆ, ಕುಟುಂಬದ ಸಂಖ್ಯೆಗಳ ಆಧಾರದ ಮೇಲೆ ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು ನಮಗೆ ಲಭ್ಯ ಇದೆ. ಆದರೆ ಸಾಮಾನ್ಯವಾಗಿ ಎಲ್ಲ ಪಟ್ಟಣಗಳಿಗೆ ಅಥವಾ ಗ್ರಾಮಗಳಿಗೆ ಅನ್ವಯ ಆಗುವಂಥದ್ದು ಮೊದಲನೇ ಪರಿಹಾರ ಅಂತಂದರೆ, ಯಾವುದೇ ಕಾರಣಕ್ಕೂ ಅದು ಎಷ್ಟೇ ಚಿಕ್ಕ ಪ್ಲಾಸ್ಟಿಕ್ ತುಂಡಿರಲಿ ಅದು ನೀರಿಗೆ ಸೇರಬಾರ್ದು. ನಾವು ಉದ್ದಕ್ಕೂ ನೋಡ್ಕೊಬಂದಿದ್ದೀವಿ, ರಸ್ತೆದ ಎರಡೂ ಬದಿನಲ್ಲೂ ಗುಟ್ಕಾ ಪ್ಯಾಕೆಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಬಿದ್ದೇ ಇದೆ. ಅದು ಯಾಕೆ ಬೀಳುತ್ತೆ? ಯಾಕೆ ಅಂದರೆ ನಮ್ಮಲ್ಲಿ ಈ ಥರ ಬಿಸಾಕಿದ್ರೆ ಏನಾಗುತ್ತೆ ಅನ್ನೋ ತಿಳುವಳಿಕೆ ನಮಗಿಲ್ಲ. ಹಾಗಾಗಿ ನಾವು ಕಚ್ಚಿ ಒಗೆದು ಹೋಗ್ತೀವಿ. ಆದರೆ ನೆನ್ಪಿಟ್ಕೊಳ್ಳಿ, ಮುಂದೆ ಬರುವ ದಿನಗಳಲ್ಲಿ ನಮ್ಮ ಆರೋಗ್ಯದ ಸಮಸ್ಯೆ ಅತಿ ದೊಡ್ಡದಾಗಿ ಬಿಗಡಾಯಿಸೋದಕ್ಕೆ ಮುಖ್ಯವಾದ ಕಾರಣ ಈ ಪ್ಲಾಸ್ಟಿಕ್ಕು. ಇದನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡೋದು ದೊಡ್ಡ ಸಮಸ್ಯೆ ಏನಲ್ಲ. ಆದರೆ ಅದು ನಮಗೆ ಇದರಿಂದ ತೊಂದರೆ ಆಗುತ್ತೆ ಅನ್ನೋ ತಿಳುವಳಿಕೆ ಬರಬೇಕು. ಇವತ್ತು ವಿಜ್ಞಾನಿಗಳು, ನೇಚರ್ ಅಂತ ಒಂದು ಪತ್ರಿಕೆ ಇದೆ, ಅದು ಪ್ರಪಂಚದಲ್ಲಿ ಎಲ್ಲರೂ ಅದನ್ನು ಒಪ್ಪುವಂಥ ಒಂದು ವೈಜ್ಞಾನಿಕ ಪತ್ರಿಕೆ. ಅದರಲ್ಲಿ ಇತ್ತೀಚೆಗೆ ಒಂದು ಲೇಖನ ಬಂದಿತ್ತು. ಈ ಪ್ಲಾಸ್ಟಿಕ್ಕು ನಾವು ಎಲ್ಲೆಲ್ಲೋ ಬಿಸಾಕ್ತೀವಲ್ಲ, ಇದು ನೀರಲ್ಲಿ ತೇಲ್ಕೊಂಡು ಹೋಗಿ ನಮ್ಮ ಜಲಮೂಲಗಳಿಗೆ ಸೇರಿಕೊಳ್ಳುತ್ತೆ. ಅಲ್ಲಿ ಅದು ನಿಧಾನವಾಗಿ ಕರಗುತ್ತೆ. ಕರಗಿ ಸಣ್ಣ ಸಣ್ಣ ಕಣ್ಣ ಆಗುತ್ತೆ. ಕಣ್ಣಲ್ಲಿ ನೀವು ಬಾಟ್ಲಲ್ಲಿ ನೀರು ಎತ್ತಿ ನೋಡಿದರೆ ನಿಮಗೇನೂ ಗೊತ್ತಾಗಲ್ಲ, ಶುದ್ಧವಾಗಿದೆ ಅಂತ ಅನಿಸುತ್ತೆ. ಆದರೆ ಅದು ಮೈಕ್ರೋ ಪ್ಲಾಸ್ಟಿಕ್ ಅಂತ ಕರೀತಾರೆ. ಅಂದರೆ 1 ಮಿಲಿಮೀಟ್ರಿನ 1000ನೇ 1 ಭಾಗ. 1 ಮಿಲಿಮೀಟ್ರ್ ಅಂದರೆ 1 ಸೆಂಟಿಮೀಟ್ರ್ ಅಂದರೆ ಇದು 10 ಮಿಲಿಮೀಟ್ರಿಗೆ 1 ಸೆಂಟಿಮೀಟ್ರು. ಇದು 1 ಮಿಲಿಮೀಟ್ರ್ ಅಂತಂದರೆ ಒಂದು ಕೂದಲಿನ ಗಾತ್ರ ಇರ್ಬೋದು. ಅದನ್ನು 1000 ಭಾಗ ಮಾಡಿದರೆ ಎಷ್ಟು ಸಣ್ಣದಾಗುತ್ತೆ? ಅಷ್ಟು ಚಿಕ್ಕ ಕಣಗಳಾಗಿ ನೀರಲ್ಲಿ ಸೇರುತ್ತೆ. ಅದನ್ನು ಮೈಕ್ರೋ ಪ್ಲಾಸ್ಟಿಕ್ ಅಂತಾರೆ. ಆ ಮೈಕ್ರೋ ಪ್ಲಾಸ್ಟಿಕ್ಕು ಯಾವುದೇ ಫಿಲ್ಟ್ರಲ್ಲೂ ನಮಗೆ ಫಿಲ್ಟ್ರ್ ಮಾಡೋಕ್ಕೆ ಬರಲ್ಲ. ನಮ್ಮಲ್ಲಿರುವಂಥ ಏನು ನೀರು ಶುದ್ಧೀಕರಣ ಕೇಂದ್ರಗಳಿದ್ದಾವೆ, ಅದು ಯಾವುದರಲ್ಲೂ ಇದು ಶುದ್ಧಿ ಆಗೋದಿಲ್ಲ. ಅದು ನೋಡಲಿಕ್ಕೂ ಕಾಣಲ್ಲ. ಹಾಗಾಗಿ ನೇರವಾಗಿ ಅದನ್ನು ಸೇವನೆ ಮಾಡ್ತೀವಿ. ಅದು ನಮ್ಮ ಆಹಾರದಲ್ಲಿ ಹೋಗುತ್ತೆ, ರಕ್ತದಲ್ಲಿ ಹೋಗುತ್ತೆ, ನಾಳಗಳ ಮುಖಾಂತರ ನಮ್ಮ ಮೆದುಳಿಗೂ ಹೋಗುತ್ತೆ. ಮುಂದಿನ ದೊಡ್ಡ ಕಾಯಿಲೆ ನಮಗೆಲ್ಲ ಕಾದಿರೋದು ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ರಕ್ತ ಕಣಗಳ ಮುಖಾಂತರ ಈ ಪ್ಲಾಸ್ಟಿಕ್ಕು ನಮ್ಮ ಮೆದುಳಲ್ಲಿ ಸಂಗ್ರಹ ಆದರೆ ನಮಗೆ ಮೊದಲನೇದಾಗಿ ಪಾರ್ಶ್ವವಾಯು ಆಗ್ಬೋದು. ಯಾವುದೇ ವಯಸ್ಸಲ್ಲೂ ಸಹ ಪಾರ್ಶ್ವವಾಯು ಆಗ್ಬೋದು. ಹಿಂದಿನ ಕಾಲದಲ್ಲಿ ವಯಸ್ಸಾದವ್ರಿಗೆ ಆಗ್ತಿತ್ತು. ಯಾಕೆಂದರೆ ಆ ಟೈಮಲ್ಲಿ ನಮ್ಮ ನಾಳಗಳು ಚಿಕ್ಕದಾಗಿ ರಕ್ತ ಸಂಚಾರ ಕಡಿಮೆ ಆದಾಗ ಮೆದುಳಿಗೆ ಲಕ್ವ ಹೊಡೆಯೋದು ಸಾಮಾನ್ಯ. ಆದರೆ ಈಗ ಸಣ್ಣ ಮಕ್ಕಳಿಗೂ ಇದು ಬರ್ಬೋದು. ಯಾಕೆಂತಂದರೆ ಸಣ್ಣ ಮಕ್ಕಳು ನೀರು ಕುಡಿತಾರೆ, ಅದರಲ್ಲಿ ಬರೋ ಪ್ಲಾಸ್ಟಿಕ್ಕು ಈಗಾಗಲೇ ನಮ್ಮ ರಕ್ತದಲ್ಲಿದೆ. ಈಗಾಗಲೇ ನಮ್ಮ ವಿಜ್ಞಾನಿಗಳು ಹೇಳ್ತಾರೆ ನಮ್ಮೆಲ್ಲರ ರಕ್ತದಲ್ಲೂ ಈ ಪ್ಲಾಸ್ಟಿಕ್ ಇದೆ. ಇದನ್ನು ವಿಲೇವಾರಿ ಮಾಡೋದು ಹೇಗೆ? ದಯವಿಟ್ಟು ಯೋಚನೆ ಮಾಡಿ. ಊರಿನಲ್ಲಿ ಈಗ ಸ್ವಚ್ಛ ಭಾರತ್ ಮಿಷನ್ ಪ್ರಕಾರ ಸಂಗ್ರಹಕ್ಕೆ ಒಂದು ವ್ಯವಸ್ಥೆ ಇದೆ. ಆ ಪ್ಲಾಸ್ಟಿಕ್ಕನ್ನು ಬೇರೆಯಾಗಿ ಕೊಡಿ, ಅವರು ಸಂಗ್ರಹ ಮಾಡಲಿ. ಅದಕ್ಕೆ ಒಂದು ಸಣ್ಣ, ಇಷ್ಟು ದೊಡ್ಡ ಊರಿಗೆ ಒಂದು ಹಾಕ್ಕೋಬೋದು. 1 ರಿಂದ 1.5 ಲಕ್ಷ ರೂಪಾಯಿ ಆಗುತ್ತೆ. ಒಂದು ಪ್ಲಾಸ್ಟಿಕ್ಕನ್ನು ಒತ್ತುವಂಥ ಒಂದು ಮಿಷನ್ ಬರುತ್ತೆ. ಅದರಲ್ಲಿ ಒತ್ತಿಬಿಟ್ರೆ ಅದು ಒಂದು ದೊಡ್ಡ ಚೀಲ ಒಂದು ಸಣ್ಣ ಕೈಯಲ್ಲಿ ಹಿಡಿಯೋಷ್ಟು ಸಣ್ಣದಾಗುತ್ತೆ. ಅಂಥದ್ದನ್ನು ನೀವು 1 ತಿಂಗಳು ಒಂದು ಊರಲ್ಲಿ ಒತ್ತಿಡ್ಬೋದು, ಅಥವಾ 1 ವರ್ಷಕ್ಕೆ ತನಕ ಇಡ್ಬೋದು. ಇಟ್ಟಾಗ ಅದು ಯಾವಾಗ ನೀವು ಒತ್ತಿಡ್ತೀರೋ ಅದನ್ನು ಬೇರೆ ಸಾಗಾಣಿಕೆ ಮಾಡೋದು ಸುಲಭ. ಅದಕ್ಕೆ ಒಂದು ಮೌಲ್ಯ ಇದೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಗಳವರು ಅದನ್ನು ಖರೀದಿ ಮಾಡ್ತಾರೆ. ಸೊ ನಿಮಗೆ ಹಣ ಸಿಗ್ತದೆ. ಹಣ ಸಿಗೋದು ಮುಖ್ಯ ಅಲ್ಲ, ಆರೋಗ್ಯ ಸಿಗ್ತದೆ. ಅದು ಭಾಳ ದೊಡ್ಡದು. ನಿಮಗೆ ಅದಕ್ಕೆ ಎಷ್ಟು ಹಣ ಸಿಗುತ್ತೆ, ನಾವು ಮಾಡೋ ಖರ್ಚು ಏನು, ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ನಿಮ್ಮ ಆರೋಗ್ಯ ಎಷ್ಟು ಉಳಿಯುತ್ತೆ? ನಿಮ್ಮ ಮನೆಯಲ್ಲಿ ಮಕ್ಕಳು ಲಕ್ವಾದಿಂದ ಸಾಯಬೇಕಾ, ಅಥವಾ ನಮ್ಮ ಮಕ್ಕಳು ಸಾಯಬೇಕಾ? ಇನ್ನೊಂದು ದೊಡ್ಡ ಕಾಯಿಲೆ ಬರೋದು ಡಿಮೆನ್ಷಿಯಾ, ಮರ್ವಿನ್ ರೋಗ. ಮರ್ವಿನ್ ರೋಗನೂ 60ಕ್ಕೆ 60 ಮರಳು ಅಂತ ಗಾದೆ ಬರ್ತಿತ್ತು. ಅದಕ್ಕೂ ಕಾರಣ ಯಾಕೆಂದರೆ ರಕ್ತ ಪರಿಚಲನೆ ಕಡಿಮೆಯಾಗಿ ಮೆದುಳಿನ ಕೆಲವು ಭಾಗಗಳು, ನಿಮಗೆ ಬೇರೆ ಎಲ್ಲ ಅಂಗಾಂಶಗಳ ಥರ ಮೆದುಳಿನ ಜೀವಕೋಶಗಳು ಮತ್ತೆ ಹುಟ್ಟಲ್ಲ. ಅದು ಕ್ರಮೇಣ ಕಡಿಮೆ ಆದಾಗ ಮರ್ವಿನ್ ರೋಗ ಬರ್ತಾಯಿತ್ತು. ಈಗ ಈ ಪ್ಲಾಸ್ಟಿಕ್ಕಿನಿಂದ ಇನ್ನೂ ಬಹಳ ಬೇಗ ಮರ್ವಿನ್ ರೋಗ ಬರುತ್ತೆ. ನಾನು ಹೇಳೋದನ್ನೇ ಮರ್ತು ಬಿಡಬೇಡ್ರಿ.
ನಾನು ಹಂಗೆ ಹೇಳ್ತಾ ಇದ್ದೀನಿ, ಹಾಗಾಗಿ ನೀವು ಹೇಳಿದ್ದು ನಮಗೆ ಮರ್ತೋಯ್ತು ಅಂತ ದಯವಿಟ್ಟು ಅನ್ಬೇಡಿ. ಈ ಕಾಯಿಲೆಗಳು ಬರಬಾರ್ದು ಅಂತಿದ್ರೆ, ಮಕ್ಕಳಲ್ಲಿ ಹೀಗೆ ಆಗಬಾರ್ದು ಅಂತಿದ್ರೆ ಪ್ಲಾಸ್ಟಿಕ್ಕನ್ನು ಮೊದಲನೇದಾಗಿ ಬೇರೆಯಾಗಿ ಇಡಿ. ಮುಕ್ಕಾಲು ಭಾಗ ನಿಮ್ಮದು ನದಿ ಸ್ವಚ್ಛ ಆಗ್ತದೆ. ಇನ್ನೊಂದು, ಬಳಸಿದ ನೀರನ್ನು ನಾವು ನದಿಗೆ ಅಥವಾ ಹಳ್ಳಕ್ಕೆ ಬಿಡದೇ ಇರೋದು. ಬಳಸಿದ ನೀರಲ್ಲಿ ಇಕೋಲೈ ಮತ್ತು ಕೋಲಿಫಾರ್ಮ್ ಅಂತ 2 ಥರದ ಬ್ಯಾಕ್ಟೀರಿಯಾಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರುತ್ತೆ, ನಮ್ಮ ಮಲಮೂತ್ರದಲ್ಲಿ ಬರುವಂಥದ್ದು. ಅದನ್ನು ನಾವು ಸೇವನೆ ಮಾಡಿದರೆ ವಿಜ್ಞಾನಿಗಳು, ಆ ಡಾಕ್ಟ್ರುಗಳು ಹೇಳ್ತಾರೆ, ನಮಗೆ ಬರೋ ಕಾಯಿಲೆಗಳಲ್ಲಿ 40% ಈ ಅಶುದ್ಧ ನೀರಿನ ಸೇವನೆಯಿಂದ. ಹಾಗಾಗಿ ಈ ನೀರನ್ನು ಏನು ಮಾಡೋದು? ನೀರನ್ನು ಬಳಸದೇ ಇರೋಕ್ಕಂತೂ ಆಗಲ್ಲ. ಬಳಸಿದಾಗ ಅದು ಅಶುದ್ಧ ಆಗುತ್ತೆ. ಮೊದಲನೇದಾಗಿ ನಾವು ಬಳಸುವಂಥ ರಾಸಾಯನಿಕಗಳನ್ನು ಕಡಿಮೆ ಮಾಡ್ಕೊಳ್ಳೋಣ. ಇವತ್ತೆಲ್ಲದಕ್ಕೂ ಸಾವಯವ ಬದಲಿ ವಸ್ತುಗಳು ಬಂದಿದೆ. ಹಿಂದಿತ್ತು ನಮ್ಮಲ್ಲಿ, ಈಗ ಅದನ್ನು ಬಿಟ್ಟಿದ್ದೀವಿ. ನಾವು ಉಪ್ಪಲ್ಲಿ ಇದರಲ್ಲಿ ಮಾಡ್ತಾಯಿದ್ವಿ. ನಮ್ಮಲ್ಲಿ ಅಂಟುವಾಳ ಅಂತ ಇತ್ತು, ಇಲ್ಲೂ ಇದ್ದಿರಬಹುದು. ಆ ಅಂಟುವಾಳದ ಕಾಯಲ್ಲಿ ಬಟ್ಟೆ ಒಗೆಯೋದೆಲ್ಲ ಇತ್ತು. ಈಗ ಅದಕ್ಕೆ ಬದಲಿಯಾಗಿ, ಆದರೆ ಪರಿಣಾಮಕಾರಿಯಾಗಿ ಹೊಸ ಉತ್ಪನ್ನಗಳು ಬಂದಿದೆ. ಅಂಥದ್ದನ್ನು ನಾವು ಬಳಸೋಣ. ಆವಾಗ ನೀರಿಗೆ ನಾವು ಹಾಕುವ ರಾಸಾಯನಿಕಗಳ ಸಂಖ್ಯೆ ಕಡಿಮೆ ಆಗ್ತದೆ, ಅದರಿಂದ ನೀರು ಶುದ್ಧ ಆಗುತ್ತೆ. ಅಷ್ಟಾದರೂ ನಮಗೆ ಒಂದಿಷ್ಟು ಅಶುದ್ಧ ನೀರು ಬಂದೇ ಬರ್ತದಲ್ಲ, ಅದನ್ನು ಸಣ್ಣ ಹಳ್ಳಿ ಆದರೆ ಒಂದು ತೆಗೆದು ಮನೆ ಹಿಂದ್ಗಡೆ ಇಂಗು ಗುಂಡಿ ಮಾಡಿ ಅದರಲ್ಲಿ ಇಂಗಿಸ್ಬೋದು. ದೊಡ್ಡ ಊರುಗಳಾದರೆ ಎಲ್ಲರೂ ಇಂಗಿಸಿದ್ರೆ ಭೂಮಿ ಕುಡಿಯೋದಿಲ್ಲ. ಹಾಗಾಗಿ ಅದನ್ನು ತಗೊಂಡೋಗಿ ಒಂದು ದೊಡ್ಡ ತೊಟ್ಟಿ ಥರ ಮಾಡಿ ಅದನ್ನು ಶುದ್ಧೀಕರಣ ಮಾಡುವ ತಂತ್ರಜ್ಞಾನ ಇದೆ. ಅದನ್ನು ನಾನು ಇಲ್ಲಿ ವಿವರಣೆ ಕೊಡೋದಿಲ್ಲ. ಆದರೆ ನಗರಗಳಿಗಿರ್ಬೋದು, ಪಟ್ಟಣಗಳಿಗಿರ್ಬೋದು, ಪರಿಸರ ಪೂರಕವಾಗಿ ಈ ನೀರನ್ನು ಶುದ್ಧೀಕರಣ ಮಾಡುವ ತಂತ್ರಜ್ಞಾನ ಇದೆ. ಈಗ ಅದನ್ನು ಎಷ್ಟೋ ಕಡೆಗಳಲ್ಲಿ ಬಳಸ್ತಾ ಇದ್ದಾರೆ. ಮುಂದೆ ಅದನ್ನು ಸರ್ಕಾರ ಕಡ್ಡಾಯ ಮಾಡ್ತದೆ. ಅಂದರೆ ಈಗಿರುವ STP ಅಂತ ಏನು ಹೇಳ್ತೀವಲ್ಲ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ಇದು ಅತಿ ಹೆಚ್ಚು ವಿದ್ಯುತ್ತನ್ನು ಬೇಡುತ್ತೆ, ಅದಕ್ಕೂ ರಾಸಾಯನಿಕ ಹಾಕಬೇಕು. ಹಾಗಾಗಿ ಇದು ಸರಿಯಲ್ಲ ಅನ್ನೋ ಕಾರಣದಿಂದ ಈ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸ್ತಾ ಇದೆ. ಆದರೆ ಸರ್ಕಾರ ಕಡ್ಡಾಯ ಮಾಡೋದಕ್ಕೆ ಮೊದಲೇ ನಾವೇ ಅಳವಡಿಸ್ಕೋಬೋದು. ಶುದ್ಧವಾದ ನೀರನ್ನು ನಿಮ್ಮ ಕೃಷಿಗೆ ಅಥವಾ ಮತ್ತೆ ಎರಡನೇ ಬಳಕೆಗೆ ಅಂತಂದರೆ ಅಂಗಳ ತೊಳಿಲಿಕ್ಕೆ ಇಂಥದ್ದಕ್ಕೆ ಬಳಸ್ಬೋದು. ಇದನ್ನು ಗೃಹ ಮಟ್ಟದಲ್ಲೂ ಹಾಕ್ಕೋಬೋದು. ನೀವು ಇಡೀ ಊರಿಗೆ ಒಂದು ವ್ಯವಸ್ಥೆ ಬೇಡ, ನಿಮ್ಮ ಮನೆಯಲ್ಲೇ ಶುದ್ಧೀಕರಿಸಿ ಆ ನೀರನ್ನು ಮರುಬಳಕೆ ಮಾಡುವಂಥ ತಂತ್ರಜ್ಞಾನಗಳಿದೆ. ಅದನ್ನು ಅಳವಡಿಸ್ಕೊಂಡ್ರೆ ನೀರಿನ ನಾವು ಜಲಮೂಲಗಳಿಗೆ ನಮ್ಮ ಕೊಳಚೆ ನೀರನ್ನು ಸೇರಿಸೋದು ತಪ್ಪುತ್ತೆ. ಇದನ್ನು ನಾವು ಮಾಡೋಣ. ಮತ್ತು ಮೂರನೇದಾಗಿ, ಈ ಭಾಗದಲ್ಲಿ ಬಹಳ ಮುಖ್ಯವಾದ ಸಮಸ್ಯೆ ಅಂತಂದರೆ, ನಾವು ನೀರು ಕುಡಿತೀವಿ, ಆದರೆ ಅದು ಎಷ್ಟು ಶುದ್ಧ ಅಂತ ನಮಗೆ ಗೊತ್ತಿಲ್ಲ. ಯಾಕಂದರೆ ಈ ಲ್ಯಾಬೊರೇಟ್ರಿಗಳು ಏನಿದೆ, ಇವುಗಳಲ್ಲಿ ರಾಸಾಯನಿಕ ವಸ್ತುಗಳು, ಕೀಟನಾಶಕಗಳು ಇವು ಯಾವ ಪ್ರಮಾಣದಲ್ಲಿದೆ, ನಿಗದಿತ ಪ್ರಮಾಣಕ್ಕಿಂತ ಕಡಿಮೆ ಇದೆಯಾ, ಜಾಸ್ತಿ ಇದೆಯಾ, ಇದನ್ನು ಪರೀಕ್ಷೆ ಮಾಡೋದಿಲ್ಲ. ಕೆಲವು ಮುಖ್ಯವಾದ್ದು ಲವಣಾಂಶಗಳು, TDS ಇಂಥದ್ದನ್ನು ಮಾತ್ರ ಪರೀಕ್ಷೆ ಮಾಡಿ ಕುಡಿಬಹುದು ಅಂತ ಹೇಳ್ತಾರೆ. ಆದರೆ ನಾವು ರೌಂಡಪ್ ಬಳಸ್ತೀವಿ, ಕಳೆನಾಶಕಗಳನ್ನು ಬಳಸ್ತೀವಿ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತೀವಿ, ಅವು ಸಹ ನೀರಿಗೆ ಹೋಗುತ್ತೆ. ಅವೆಲ್ಲ ಈ ನೀರಲ್ಲಿ ಇದೆಯಾ ಅಂತಂದರೆ ಖಂಡಿತ ಇದೆ. ಆದರೆ ನಮ್ಮ ಲ್ಯಾಬೊರೇಟ್ರಿಗಳಲ್ಲಿ ಅದನ್ನು ಪರೀಕ್ಷೆ ಮಾಡೋದಿಲ್ಲ. ಹಾಗಾಗಿ ನಾವು ವಿಷಯುಕ್ತ ನೀರನ್ನು ಕುಡಿತೀವಿ ಮತ್ತು ಅದರಿಂದ ಬೆಳೆದಂಥ ವಿಷಯುಕ್ತ ಆಹಾರವನ್ನು ಬಳಸ್ತಾ ಇದ್ದೀವಿ. ಕುಡಿಯುವ ನೀರಿಗೆ ಪರ್ಯಾಯ ಬಹಳ ಸುಲಭವಾಗಿ ನಮ್ಮ ತಲೆ ಮೇಲಿದೆ. ಇಂಥ ಒಂದು ಮನೆ ಮೇಲೆ, ಇದು ಬಹುಶಃ ಒಂದು 20 ಅಡಿ ಉದ್ದ, ಒಂದು 25 ಅಡಿ ಅಗಲ ಇರ್ಬೋದು. ಅಂದರೆ ಸುಮಾರು 20 ಚದರದ ಮನೆ ಇರ್ಬೋದು. 20 ಚದರದ ಮನೆ ಪೋತ್ನಾಳಲ್ಲಿ ನನಗನ್ಸುತ್ತೆ 80,000 ಲೀಟ್ರು ಅದರ ವಾರ್ಷಿಕವಾಗಿ ಅದರ ತಲೆ ಮೇಲೆ ಬೀಳುತ್ತೆ. 5 ಜನ ಇರೋ ಮನೆಗೆ ನಮಗೆ ವಾರ್ಷಿಕವಾಗಿ ಕುಡಿಲಿಕ್ಕೆ ಮತ್ತು ಅಡುಗೆಗೆ, ಸ್ನಾನಕ್ಕೆ, ಬಟ್ಟೆ ತೊಳಿಲಿಕ್ಕಲ್ಲ, ಈ 2 ಬಳಕೆಗೆ ನಮಗೆ ಬೇಕಾಗಿರೋದು ಸುಮಾರು ಒಂದು 18,000ದಿಂದ 20,000 ಲೀಟ್ರ್ ನೀರು ಅಷ್ಟೇ. 80,000 ಲೀಟ್ರ್ ಮನೆ ಬೀಳೋವಂಥ ಮನೆ ಕಟ್ಕೊಂಡು 20,000 ಲೀಟ್ರಿಗೆ ನಾವ್ಯಾಕೆ ಬಿಂದಿಗೆ ಹಿಡ್ಕೊಂಡು ಹೋಗಬೇಕು, ಸರ್ಕಾರಿ ನಳದ ನೀರು ಆಶ್ರಯಿಸಬೇಕು? ಅದರಲ್ಲೂ ಶುದ್ಧವಾಗಿರೋದಿಲ್ಲ ಅದು. ಹಾಗಾಗಿ ಅಂಥ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳೋಣ. ನದಿ ಉದ್ದಕ್ಕೂ ಮಾಲಿನ್ಯ ಆಗಿದೆ. ಇದನ್ನು ನೀವು ಹೇಳ್ತಾ ಇಲ್ಲ, ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು, ರಾಜ್ಯ ನಿಯಂತ್ರಣ ಮಂಡಳಿಯವರು ನೀರು ಶುದ್ಧತೆಯ ಆಧಾರದ ಮೇಲೆ ಕೆಟಗರಿ ಮಾಡ್ತಾರೆ, ABCDE ಅಂತ. A ಅಂತಂದರೆ ಕುಡಿಲಿಕ್ಕೆ ಯೋಗ್ಯ, B ಅಂತಂದರೆ ಸ್ನಾನಕ್ಕೆ ಯೋಗ್ಯ, C ಅಂತಂದರೆ ದನಕರುಗಳಿಗೆ ಕುಡಿಸ್ಬಹುದೇನೋ, D ಮತ್ತು E ಯಾವುದಕ್ಕೂ ಅಲ್ಲ, ದನಕರುಗಳೆಲ್ಲ ಕಾಡು ಪ್ರಾಣಿಗಳಿಗೂ ಕುಡಿಬಾರ್ದು ಅಂತ. ಇತ್ತೀಚಿನ ರಿಪೋರ್ಟ್ ಹೇಳುತ್ತೆ, ನಮ್ಮ ಮುಖ್ಯವಾಗಿ ತುಂಗಭದ್ರಾ ನದಿ, ಅದು ತುಂಗಾ ಇರ್ಬೋದು, ಭದ್ರಾ ಇರ್ಬೋದು, ತುಂಗಭದ್ರಾ ಇರ್ಬೋದು, ಕಾವೇರಿ ಇರ್ಬೋದು, ಈ ಎಲ್ಲ ನದಿಗಳು C ಇಂದ D ಕೆಟಗರಿಗೆ ಓಡಾಡ್ತಾ ಇದೆ. ಕೆಲವು ಭಾಗದಲ್ಲಿ E ಇದ್ದರೆ, ಕೆಲವು ಭಾಗದಲ್ಲಿ D ಇದ್ದರೆ, ಕೆಲವು ಭಾಗದಲ್ಲಿ C ಇದೆ. ಅಂದರೆ ಯಾವ ನದಿಯ ನೀರು ಸಹ ನೇರವಾಗಿ ಕುಡಿಲಿಕ್ಕೆ ಯೋಗ್ಯ ಆಗಿಲ್ಲ. ಅದನ್ನು ನಾವು ಬದಲಾಯಿಸಿ ಅದನ್ನು A ಕೆಟಗರಿಗೆ ತರೋದು ನಮ್ಮ ಕೈನಲ್ಲಿದೆ. ಸರ್ಕಾರನೂ ನಾವು ಮುಂದೆ ಬಂದು ನಿಂತರೆ ಸರ್ಕಾರ ಅದಕ್ಕೆ ಕೈ ಜೋಡಿಸುತ್ತೆ.
ನಮಗೆ ಆಸಕ್ತಿ ಇಲ್ಲ ಅಂತಂದರೆ ಸರ್ಕಾರ ತಲೆ ಕೆಡಿಸ್ಕೊಳ್ಳಲ್ಲ. ಹಾಗಾಗಿ ನಾವು ಮೊದಲು ಬದಲಾಗೋಣ, ನೀರಿನ ಶುದ್ಧತೆಗೆ ಕಾಪಾಡೋಣ, ಅದರಿಂದ ನಮ್ಮ ಆರೋಗ್ಯವನ್ನು, ನಮ್ಮ ಮಕ್ಕಳ ಆರೋಗ್ಯವನ್ನು ಉತ್ತಮಗೊಳಿಸೋಣ ಅನ್ನೋ ಮಾತುಗಳನ್ನ ಹೇಳ್ತಾ ನನ್ನ ಮಾತಿನಿಗೆ ವಿರಾಮ ಹಾಕ್ತೀನಿ. ನಮಸ್ಕಾರ.